ಹ ನೋಡಿ, ಒಂದು ಪುಣ್ಯ ದಿನ 50 ಜನರು 40 ಮೀಟರ್ ಮತ್ತು 20 ಮೀಟರ್ ಅಗಲದ ನೀರಿನ ಕೊಳದಲ್ಲಿ ಸ್ನಾನ ಮಾಡಿದರು. ಒಬ್ಬ ಮನುಷ್ಯನ ಸರಾಸರಿ ನೀರನ್ನು ಹೊರ ಹಾಕುವುದು 4 ಘನ ಮೀಟರ್. ಹಾಗಿದ್ದರೆ ಆ ಕೊಳದಲ್ಲಿನ ನೀರಿನ ಹೆಚ್ಚಳವು ಎಷ್ಟು ಇರುವುದು ಅಂತ ಕೇಳ್ತಾರೆ. ಅಂದ್ರ ನೀರಿನ ಎಷ್ಟು ಹೆಚ್ಚಾಗಿದಪ್ಪ? ನೀರಿನ ಎಷ್ಟಾಗ್ಯದ? ಕ್ವಶನ್ ಏನದ? ಏನದ ಕ್ವಶನ್? 50 ಜನರು ಇಷ್ಟಕ್ಕೆ ಹೊರ ಹಾಕ್ತಾರೆ ಅಂದ್ರೆ ನೀರಿನ ಹೆಚ್ಚಳದ ಘನಫಲ, ಹೊರ ಹಾಕಿದ ನೀರಿನ ಘನಫಲ ಸ್ಪಷ್ಟವಾದಂತ ನಿರ್ಧಾರ. ಹೊರ ಹಾಕಿದ ನೀರಿನ ಘನಫಲ ಎಷ್ಟದಪ್ಪ? 4 ಘನ ಮೀಟರ್ ಅದ. 4 ಘನ ಮೀಟರ್ ಇಂಟು 50 ಎಷ್ಟಾಯ್ತು? 4 5 20 ಘನ ಮೀಟರ್ ಇಷ್ಟಾಯ್ತು. ನಮಗೇನು ಬೇಕಾಗಿದೆ? ನೀರಿನ ಎಷ್ಟು ಅಂತ ಕೇಳ್ತಾರೆ. ನೀರಿನ ಹೆಚ್ಚಳ ಎಷ್ಟು ಅಂತ ಕೇಳ್ತಾರೆ. ನೀರಿನ ಹೆಚ್ಚಳ ಎಷ್ಟು ಅಪ್ಪ ಅಂದಾಗ ಅಂದ್ರೆ 200 ಅಪಾನ್ ಅದರ ವಿಸ್ತೀರ್ಣ ಬರೀ 40 ಇಂಟು 20 ಈಕ್ವಲ್ ಟು ಎಷ್ಟಾಗ್ತದ? 0 0 ಹೋಯ್ತು, 0 0 ಹೋಯ್ತು, 2 2 ತಪ್ಪಾಯ್ತು. ಇಲ್ಲೇ ಒಂದು ಕಡೆ ಅಂದ್ರೆ 1/4 ಆಯ್ತು. 1/4 ಏನಿದು? ಮೀಟರ್ ಆಯ್ತು. ಸೆಂಟಿಮೀಟರ್ ಮಾಡ್ಕೊಳ್ಳಿ. ಅದನ್ನ ಮೀಟರ್ ಬನ್ನ ಸೆಂಟಿಮೀಟರ್ದಲ್ಲಿ ಬರೆಯಬೇಕಾದ್ರೆ 100ರಿಂದ ಅಂದ್ರೆ 1/4 4 ಇಂಟು 100 ಏನೈತಿದು? ಸೆಂಟಿಮೀಟರ್ ಆಯ್ತು. 4 ಅಂದ್ರೆ 4 ಈಕ್ವಲ್ ಟು 25 ಸೆಂಟಿಮೀಟರ್ ಹೆಚ್ಚಳ ಆಯಿತು. ನಮ್ಮ ಆಪ್ಷನ್ಸ್ ಬಿ. ದಟ್ಸ್ ಆಲ್.